ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು, RCB ವರ್ಸಸ್ RR ಪ್ರಿವ್ಯೂ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಈ ಜಮ್ಮು ಕಾಶ್ಮೀರದಲ್ಲೇ ಆಗಿರುವಂಥ ಭಯೋತ್ಪಾದಕರ ದಾಳಿ ಬಗ್ಗೆ ಮಾತಾಡೋಣ ಅಂತ ನಾನು ಲೈವಲ್ಲಿ ಆಲ್ರೆಡಿ ಮಾತಾಡಿದ್ದೀನಿ. ಬಟ್ ಏನಂದರೆ ಈ ಒಂದು ಭಯಾನಕ ದೃಶ್ಯಗಳು ನೋಡ್ತಾ ಇದ್ರೆ ಒಂಥರ ಕರುಳು ಹಿಡ್ದಂಗೆ ಆಗುತ್ತೆ ಗುರು. ಆ ಒಬ್ಬರು ಮಹಿಳೆಯರು ಅವರು ಬರ್ತಿರ್ತಾರೆ, ಓಡ್ಕೊಂಡೆಲ್ಲ ತಪ್ಪಿಸ್ಕೊಂಡು ಬರೋ ಥರ ಆ ಥರ ಬರ್ತಿರ್ತಾರೆ. ಇಲ್ಲಿ ನಮ್ಮ ಸೈನಿಕರು ಬಂದು ಹೆಲ್ಪ್ ಮಾಡ್ತಿರ್ಬೇಕಾದ್ರೆ ಆ ಮಹಿಳೆ ಹೇಳ್ತಾರೆ ನಮ್ಮ ಮಕ್ಕಳನ್ನ ಏನೂ ಮಾಡಬೇಡಿ ಅಂತ. ಅಂದರೆ ಯಾವ ಲೆವೆಲ್ಗೆ ಗುರು, ಆ ಜಾಗದಲ್ಲಿ ನಾವಿದ್ರೆ ನಮಗೆ ಗೊತ್ತಾಗುತ್ತೆ ಏನು ಕಷ್ಟ ಏನು ಅಂತ. ಆ ಜಾಗದಲ್ಲಿ ಒಂದ್ಸರಿ ಇದ್ದು ನೀವು ಅಂದರೆ ಇಮ್ಯಾಜಿನ್ ಮಾಡಿ, ಆ ಜಾಗದಲ್ಲಿ ನಾವಿದ್ದೀವಿ ಗುರು, ನಮ್ಮ ಫ್ಯಾಮಿಲಿನೂ ಇದೆ ಅಂತ ಒಂದ್ಸರಿ ಇಮ್ಯಾಜಿನ್ ಮಾಡಿ. ಕರುಳು ಎಣ್ದಂಗೆ ಆಗಲ್ವಾ ಗುರು? ಸೀರಿಯಸ್ಲಿ ನಂಗಂತೂ ಆ ದೃಶ್ಯ ಇನ್ನೂ ಕಣ್ಣಲ್ಲೇ ಕಡ್ದಂಗಿದೆ. ಸೊ ಈ ಭಯೋತ್ಪಾದನೆ ಇದೆಲ್ಲ ಸೀರಿಯಸ್ಲಿ ಹೇಳ್ಬೇಕು ಅಂತಂದರೆ ಬೇರೆ ಸಮೇತ ಕಿತ್ತಾಕ್ಬೇಕು ಗುರು. ಇಲ್ಲ ಅಂದರೆ ಮತ್ತೆ ಇನ್ನೊಂದ್ಸರಿ ಆಗೋದು, ಮತ್ತೆ ನಾವು ಒಂದೆರಡು ದಿನ ಕೂಗೋದು, ಹಂಗಾಯ್ತು ಹಿಂಗಾಯ್ತು ನಾವು ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಕೂಗೋದು. ಆಬ್ವಿಯಸ್ಲಿ ಸ್ಟೋರಿ ಹಾಕೋದು ಎಲ್ಲ ಮಾಡ್ತಾರೆ ಆಯಿತು, ಬಟ್ ಇದನ್ನು ಬೇರೆ ಸಮೇತ ಕಿತ್ತಾಕೋದು ಯಾವಾಗ ಅಂತ. ಇದನ್ನು ಏನಾದರೂ ಮಾಡಬೇಕು, ನಂಗೆ ಗೌರ್ಮೆಂಟ್ ಮೇಲೆ ಭರವಸೆ ಇದೆ, ಏನಾದರೂ ಮಾಡ್ತಾರೆ, ಕಡಿವಾಣ ಹಾಕ್ತಾರೆ ಅಂತ. ಸಾಂತ್ವನ ಅಂತೂ ಹೇಳೋದು ಪಕ್ಕ, ಅದು ಪ್ರೈಮರಿ ಸಾಂತ್ವನ ಕಂಡೋಲೆನ್ಸ್ ಎಲ್ಲ ಹೇಳೋದು ಇದ್ದಿದ್ದೆ. ಯಾಕಂತಂದರೆ ಫ್ಯಾಮಿಲಿ ಕಳ್ಕೊಂಡು ಅವ್ರಿಗೆ ಗೊತ್ತಿರುತ್ತೆ ಏನು ಕತೆ ಅಂತ. ಸೊ ಸಾಂತ್ವನ ಅಂತೂ ನಮ್ಮ ಕಡೆಯಿಂದನೂ ಸಾಂತ್ವನ ಇದೆ ಗುರು. ಬಟ್ ಅಂದರೆ ಇದನ್ನು ಕಡಿವಾಣ ಹಾಕಬೇಕು, ಇದನ್ನು ಬೇರೆ ಸಮೇತ ಕಿತ್ತಾಕಬೇಕು. ನಾನು ಗಣೇಶ್ ಕಾರಂತ್ ಅವ್ರದ್ದು ವಿಡಿಯೋನು ನೋಡ್ತಾ ಇದ್ದೆ, ಅದರಲ್ಲಿ ಹೇಳೋದ್ರಪ್ಪ. ಆ್ಯಕ್ಚುಲಿ ನಾವು ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಅಂತ ಸ್ಪೋರ್ಟ್ಸ್ ಕ್ಯಾಟಗರಿ ಇರೋದ್ರಿಂದ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಬಟ್ ಗಣೇಶ್ ಕಾರಂತ್ ಅವ್ರು ಹೇಳಿದ್ರಲ್ಲ, ಆ ಟ್ರಾವೆಲಿಂಗ್ ವಿಡಿಯೋ ಎಲ್ಲ ನೋಡಿದೆ ಗುರು, ಸಖತ್ತಾಗಿ ಇಲ್ಲೆಲ್ಲ ಪ್ಲೇಸ್ ಎಲ್ಲ ತೋರಿಸ್ತಾ ಇದ್ರು. ಒಂಥರ ಫ್ಯಾಮಿಲಿ ಟ್ರಿಪ್ ಎಲ್ಲ ಸಖತ್ತಾಗಿ ಹೋಗಿದ್ರು. ನಾವು ಹೋಗೋಣ ಗುರು ಒಂಥರ, ಅಂದರೆ ಲೈಫಲ್ಲಿ ಒಂದ್ಸರಿ ಆದರೂ ಹೋಗ್ಬೇಕು, ಹಾಗೆ ವಿಚಾರ ಮಾಡಬೇಕಾದ್ರೆ ಗುರು ಸಡನ್ನಾಗಿ ಹಿಂಗೆಲ್ಲ ಆದರೆ ಯಪ್ಪ ದೇವ್ರೆ ಭಯ ಆಗಲ್ವಾ? ಒಂಥರ ಏನು ಗುರು, ಬೇಡಪ್ಪ ಆರಾಮಾಗಿ ಮನೇಲೇ ಇರೋಣ ಅನ್ನೋ ಥರ ಆಗಲ್ವಾ? ನಮ್ಮದೇ ಪ್ಲೇಸು, ನಾವು ಹೋಗ್ತೀವಿ, ಇಲ್ಲ ಅಂತಂದರೆ ಅದು ಎಲ್ಲ ಕಡಿವಾಣ ಆಗ್ತಾರೆ, ಹೋಗೋದು ಅದೆಲ್ಲ ಇರುತ್ತೆ. ಬಟ್ ಆದರೆ ಕೆಲವೊಂದು ಸರಿ ಹಿಂಗೆ ಅನ್ಸಲ್ವಾ, ಮೈಂಡಲ್ಲಿ ಬರುತ್ತೆ ಅಲ್ವಾ? ನೋಡೋಣ ಗುರು ಏನಾಗುತ್ತೆ ಅಂತ. ನನಗೆ ಗೌರ್ಮೆಂಟ್ ಮೇಲೆ ತುಂಬ ಅಪಾರ ನಂಬಿಕೆ ಇದೆ, ಏನಾದರೂ ಮಾಡ್ತಾರೆ ಅಂತ. ಗೌರ್ಮೆಂಟ್ಗಿಂತ ನನಗೆ ಇಂಡಿಯನ್ ಆರ್ಮಿ ಒಂಚೂರು ಸನ್ನೆ ಹೊಡೆದ್ರೆ ಸಾಕು, ದುಬ್ಬ ಅಂತ ಹೋಗಿ ಉರುಳಿಸ್ಬಿಡ್ತಾರೆ. ಆ ಥರ ನಮ್ಮ ಇಂಡಿಯನ್ ಆರ್ಮಿ ಇರೋದು. ನೋಡೋಣ ಏನು ಮಾಡ್ತಾರೆ ಅಂತ. ಆ್ಯಂಡ್ ನಾವು ಒಂದೆರಡು ದಿನ ಇದ್ರ ಬಗ್ಗೆ ಮಾತಾಡೋದು, ಆಮೇಲೆ ಸಡನ್ನಾಗಿ ಗಪ್ಚುಪ್ ಆಗಿಬಿಡೋದು, ಈ ಥರ ಎಲ್ಲ ಆಗಬಾರ್ದು. ಇದ್ರ ಬಗ್ಗೆ ಹಂಗೆ ರೈಸ್ ಮಾಡ್ತಾನೆ ಇರಬೇಕು. ಅಂದರೆ ಗುರು ಬೇರೆ ಸಮೇತ ಕಿತ್ತಕೋವರೆಗೂ ಏನಾಗಲ್ಲ, ಹಂಗೆ ಮುಂದೆ ಆಗ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಬೇರೆ ಸಮೇತ ಕಿತ್ತಾಕಬೇಕು ಅಂತ ನನ್ನ ಅನಿಸಿಕೆ. ನಿಮ್ಗೇನು ಅನ್ಸುತ್ತೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದ್ರ ಬಗ್ಗೆ. ಗುರು, ಇನ್ನು RCB ವರ್ಸಸ್ RR ಈ ಪ್ರಿವ್ಯೂ ಬರೋಣ. ಏನಂದರೆ ನಮ್ಮ RCB ಅವರು 8ರಲ್ಲಿ 5 ಗೆದ್ಬಿಟ್ಟು 3ನೇ ಸ್ಥಾನದಲ್ಲಿದ್ದಾರಪ್ಪ. ಸೊ ಈ ಕಡೆ GT ಮತ್ತು DC ಅವರು ಅಂತ ಟಾಪಲ್ಲೇ ಇದ್ದಾರೆ. ನಂಬರ್ 1 ನಂಬರ್ 2 ಅವರು ಖಾಯಮಾಗಿ ನಂಬರ್ 1 ನಂಬರ್ 2 ನಮ್ಮದೇ ಸ್ಥಾನ ಅನ್ನೋ ಥರ ಇದ್ದಾರೆ, ಬಿಂಬಿತವಾಗ್ತಾ ಇದೆ ಅವ್ರು ಇರೋದು ನೋಡಿದ್ರೆ, ಅವ್ರು ಆಡ್ತಾ ಇರೋದು ನೋಡಿದ್ರೆ. ಈ ಕಡೆ ನಮ್ಮ RCB ಅವರು ನಂಬರ್ 3 ಇದ್ದಾರೆ. ರಾಜಸ್ಥಾನ ಅವರಂತೂ ಸ್ವಲ್ಪ ಕಳೆದೋಗಿರೋ ಟೀಮ್ ಅನ್ನೋ ಥರ ಅನಿಸ್ತಾ ಇದೆ. ಅಂದರೆ ಕಳೆದಾಗಿದ್ದಾರೆ, ಬಾಟಮ್ ಆಫ್ ದ ಟೇಬಲಲ್ಲಿದ್ದಾರೆ, 8ನೇ ಸ್ಥಾನದಲ್ಲಿದ್ದಾರೆ ಮೋಸ್ಟ್ಲಿ ಅನಿಸುತ್ತೆ. ಸೊ ನಮ್ಮ RCB ಅವ್ರಿಗೆ ಅಂದರೆ ರಾಜಸ್ಥಾನ್ ರಾಯಲ್ಸ್ಗೆ ಕಳ್ಕೊಳ್ಳೋಕ್ಕೇನಿಲ್ಲ, ನಮ್ಮ RCB ಅವ್ರಿಗೆ ಕಳ್ಕೊಳ್ಳೋಕ್ಕಿದೆ. ಅಂದರೆ ಈ ಮ್ಯಾಚ್ ಸೋತ್ರೆ. ಸೊ ಅದಕ್ಕೆ ನಾನು ಏನಂತಂದರೆ RCB ಅವರು ಈ ಒಂದು ಮನೆಯಲ್ಲಿ ಈ ಪಂದ್ಯ ಗೆಲ್ಲೇಬೇಕು ಅಂತ ಹೇಳ್ತೀನಿ ಗುರು. ಆ ಒತ್ತಡದಲ್ಲಂತೂ ಇರ್ತಾರೆ, ಪಕ್ಕ ಇರ್ತಾರೆ, ಗೆಲ್ಲೇಬೇಕಾದ ಒತ್ತಡದಲ್ಲಿ ಇರ್ತಾರೆ. ಯಾಕಂತಂದರೆ ಕಂಟಿನ್ಯೂಸ್ ಆಗಿ 3ರಲ್ಲಿ 3 ಸೋತಿದ್ದಾರಪ್ಪ ಹೋಮಲ್ಲಿ. ಸೊ ಹೋಮಲ್ಲಿ ನಾವು ಪಕ್ಕ ಗೆಲ್ಲೇಬೇಕು. ಇದು 4ನೇ ಪಂದ್ಯ ಆಡ್ತಾ ಇರೋದು. ಕಂಡೀಷನ್ ಗೊತ್ತಾಗಲಿಲ್ಲ, ಅದು ಪಿಚ್ ಗೊತ್ತಾಗಲಿಲ್ಲ, ರೀಡ್ ಮಾಡಿಲ್ಲ, ಇದು ಮಾಡಿಲ್ಲ, ಏನು ಹೇಳೋಕ್ಕಾಗಲ್ಲ ಗುರು. ಈ ಮ್ಯಾಚು ಖಂಡಿತ ನಮ್ಮ RCB ಗೆಲ್ಲೇಬೇಕು. ಗೆದ್ದರೆ 9ರಲ್ಲಿ 6 ಆಗ್ತಾರೆ. 9ರಲ್ಲಿ 6 ಆದರೆ ಟಾಪ್ 4 ಫಿಕ್ಸ್ ಅನ್ನೋ ಥರ ಇರ್ತಾರೆ. ಬಟ್ ನಮಗೆ ಟಾಪ್ 1 ಆರ್ 2 ಬೇಕು ಗುರು. ಟಾಪ್ 4ಅಲ್ಲಿದ್ದರೆ ಹೆಂಗಾಗುತ್ತೆ, ಅಲ್ಲಿ ಎಲಿಮಿನೇಟರ್ ಆಡಬೇಕು, ಆಮೇಲೆ ಕ್ವಾಲಿಫೈರ್ 2 ಆಡಬೇಕು, ಆಮೇಲೆ ಫೈನಲ್ ಆಡಬೇಕು. ಈ 3 ಮ್ಯಾಚಲ್ಲಿ ಯಾವುದಾದ್ರೂ ಒಂದು ಮ್ಯಾಚ್ ಹೊಗೆ ಹಾಕ್ಸ್ಕೊಂಡ್ರೆ ಮನೆಗೆ ಹೋಗ್ತೀವಿ ನಾವು. ಸೊ ಆ ಥರ ಬೇಡ. ಅದಕ್ಕೆ ನಂಬರ್ 1 ಆರ್ ನಂಬರ್ 2 ಈ ಎರಡರಲ್ಲಿ ನಾವು ಆ ಸ್ಪಾಟ್ನ ನಾವು ಫಿಕ್ಸ್ ಮಾಡ್ಕೋಬೇಕು. ಆ ಫಿಕ್ಸ್ ಮಾಡ್ಕೋಬೇಕು ಅಂತಂದರೆ ಹೋಮಲ್ಲಿ ಗೆಲ್ತಾ ಬರಬೇಕು ಗುರು. ಇವಾಗ 4 ಮ್ಯಾಚ್ ಆಡ್ತೀವಿ ನಾವು ಹೋಮಲ್ಲೇ. ಸೊ ಅಲ್ವಾ, ಅದಕ್ಕೆ ನಾವು ಹೋಮಲ್ಲಿ ಗೆಲ್ತಾ ಇದ್ದರೆ ಏನು ರಿಲೀಫ್ ಆಗಿರ್ಬೋದು. ನಂಬರ್ 1 ನಂಬರ್ 2 ಇದೇ ಗುರು, ನಮಗೂ ಸ್ಥಾನ ಅಂದರೆ ನಾವು ಹೋಗ್ಬೋದು ಅನ್ನೋ ಥರ ಇರುತ್ತೆ. ಯಾಕಂದರೆ ಆ ಎರಡೂ ಟೀಮ್ಗಳು ಸಖತ್ತಾಗಿ ಆಡ್ತಿದ್ದಾರೆ, DC ಮತ್ತು GT ಅವರು. ಇನ್ನು ಈ ಪಂದ್ಯದ ಟಾಸು, ಪ್ಲೇಯಿಂಗ್ 11, ಮ್ಯಾಚಪ್ಸು ಇದ್ರ ಬಗ್ಗೆ ಹೇಳು ಗುರು ಅಂತಂದರೆ, ಫಸ್ಟು ಪ್ಲೇಯಿಂಗ್ 11 ಅಂದರೆ ಗುರು ಏನು ಚೇಂಜಸ್ ಇಲ್ಲಪ್ಪ. ನಮ್ಮ RCB ಅವರು ರೊಮಾರಿಯೋ ಶೆಫರ್ಡ್ ತಂದುಬಿಟ್ಟು ಒಳ್ಳೇದು ಮಾಡಿದ್ದಾರೆ. ಸೊ RCB ಮ್ಯಾನೇಜ್ಮೆಂಟ್ಗೆ ಸ್ವಲ್ಪ ಸಲ್ಯೂಟ್ ಹೊಡಿಬೇಕು. ಅಂದರೆ ಕರೆಕ್ಟ್ ಟೈಮಲ್ಲೇ ತೊಗೊಂಬಂದಿದ್ದಾರೆ ಅಂತ ಹೇಳ್ಬೋದು. ರೊಮಾರಿಯೋ ಶೆಫರ್ಡು ಅಣ್ಣ ಹೋದ ಮ್ಯಾಚಲ್ಲಿ ಶ್ರೇಯಸ್ ಅಯ್ಯರ್ ವಿಕೆಟ್ ತೆಗೆದುಕೊಟ್ರಲ್ಲ ಅಣ್ಣ, ಅದು ತುಂಬ ಕ್ರೂಷಿಯಲ್ ಆಯಿತು. ಸೊ ರೊಮಾರಿಯೋ ಶೆಫರ್ಡ್ ಇರೋದ್ರಿಂದ ನಮಗೆ ಸ್ವಲ್ಪ ಬೌಲಿಂಗು ಸಿಗುತ್ತೆ, 1-2-3 ಓವರು ಆ ಕಡೆ ಸಿಗುತ್ತೆ. ಸೊ ಹಂಗೆ ನೋಡೋದಾದರೆ ಒಳ್ಳೆ ಆಪ್ಷನ್ ಇದೆ ನಮಗೆ. RCB ಪ್ಲೇಯಿಂಗ್ 11 ಸಖತ್ತಾಗಿದೆ, ಏನು ಚೇಂಜಸ್ ಮಾಡಲ್ಲ ಅಂತ ನನಗನ್ಸುತ್ತೆ. ಆಮೇಲೆ ನಮ್ಮ ಪಡಿಕಲ್ ಅಣ್ಣ ಅಂತವ್ರು ರಾಜಕೀಯದ ಬಿಟ್ಟು ಆಡ್ತವ್ರೆ. ಸೊ ಇವತ್ತು ನಾಳೆ ನಮ್ಮ
ಚಿನ್ನಸ್ವಾಮಿಯಲ್ಲೂ ಚೆನ್ನಾಗಿ ಆಡಲಿ, ಸಖತ್ತಾಗಿ ಆಡಲಿ. ಈ ಕಡೆ ರಾಜಸ್ಥಾನ್ ರಾಯಲ್ಸು ಗುರು ಸಂಜು ಸ್ಯಾಮ್ಸನ್ ಅವರು ಅಲಬೇರಿದ್ದಾರೆ, ಅವ್ರಿಗೆ ಸ್ವಲ್ಪ ಸೈಡ್ ಸ್ಟ್ರೇನ್ ಆಗಿರೋದ್ರಿಂದ ಇನ್ನೂ ಗುಣಮುಖರಾಗಿಲ್ಲ ಅನ್ಸುತ್ತೆ. ಸೊ ಅದಕ್ಕೆ ಸಂಜು ಸ್ಯಾಮ್ಸನ್ ಅವರು ಇಲ್ಲ, ಕ್ಯಾಪ್ಟನ್ ಆಗಿ ರಿಯಾನ್ ಪರಾಗೆ ಇರ್ತಾರೆ. ಈ ಕಡೆ ವೈಭವ್ ಸೂರ್ಯವಂಶಿ ಓಪನಿಂಗು ವೈಭವ್ ಸೂರ್ಯವಂಶಿನೇ ಆಡ್ತಾನೆ. ಸಖತ್ತಾಗಿ ಆಡ್ತಾನೆ ಹುಡುಗ, ಸಖತ್ತಾಗಿ ಆಡ್ತಾನೆ ಗುರು. 6 ಅಲ್ಲ, ಫಸ್ಟ್ ಬಾಲೆ 6 ಹೊಡೆಯೋದು IPL ಅಂದ್ರೆ ಮಾಮೂಲಿನ. ಸಂಜು ಸ್ಯಾಮ್ಸನ್ ಜಾಗದಲ್ಲಿ ವೈಭವ್ ಸೂರ್ಯವಂಶಿ ಬಿಟ್ಟರೆ ಬಾಕಿ ಯಾವುದು ಪ್ಲೇಯಿಂಗ್ 11 ಏನು ಚೇಂಜಸ್ ಇಲ್ಲ ಅಂತ ನನ್ಗನ್ಸುತ್ತೆ. ಏನೋ ಇವರು ಆಲ್ರೆಡಿ ಸ್ವಲ್ಪ ಮುಣುಗ್ತಾ ಇದ್ದೀವಿ, ಏನಾದರೂ ಹೊಸದಾಗಿ ಟ್ರೈ ಮಾಡ್ಬೋದು ಅಂತ ಏನಾದರೂ ಮಾಡಿದ್ರೆ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಆ್ಯಂಡ್ ಈ ಕಡೆ ಮ್ಯಾಚ್ ಅಪ್ಸಿಗೆ ಬರೋದಾದರೆ ಗುರು ಏನಂದರೆ ಕೊಹ್ಲಿ ಕಾಕ ವರ್ಸಸ್ ಸಂದೀಪ್ ಶರ್ಮಾ ಅಂತ ನಾವು SMS ಅಲ್ಲೂ ಹೇಳಿದ್ವಿ, ಅಲ್ಲೂ ನೋಡಿದ್ವಿ. ಸಂದೀಪ್ ಶರ್ಮಾ ವರ್ಸಸ್ ಕೊಹ್ಲಿ ಕಾಕ, ನಮ್ಮ ಕೊಹ್ಲಿ ಕಾಕ ಚೆನ್ನಾಗೇ ಆಡಿದ್ರು. ಈ ಕಡೆ ಸಾಲ್ಟ್ ವರ್ಸಸ್ ಆರ್ಚರ್, ಇದೂ ಸಖತ್ತಾಗಿರುತ್ತೆ ನೋಡೋಕ್ಕೆ. ಬಟ್ ನನಗೆ ಮೇನ್ ನೋಡೋದೇನಿದೆ ಅಂದರೆ ಈ ಮ್ಯಾಚಲ್ಲಿ ಭುವನೇಶ್ವರ್ ಕುಮಾರ್, ನಮ್ಮ ಭೂವಿ ವರ್ಸಸ್ ಈ ಕಡೆ ವೈಭವ್ ಸೂರ್ಯವಂಶಿ. ಆ ಅಣ್ಣ ಫಸ್ಟ್ ಬಾಲೇ ಬಂದು ನುಗ್ಗಿ ಹೊಡಿತಾನೆ ಅಣ್ಣ, 6 ಎಲ್ಲ 4 ಎಲ್ಲ ಹೊಡೆಯೋಣ ಅಂತ. ಸೊ ನಮ್ಮ ಭೂವಿಯವ್ರು ಹೆಂಗೆ ಟ್ಯಾಕಲ್ ಮಾಡ್ತಾರೆ ಅಂತ ನೋಡ್ಬೇಕು, ಮಜಾ ಇರುತ್ತೆ. ಸೊ ಸಣ್ಣ ಹುಡುಗ ಸ್ವಲ್ಪ ಬಿಸಿ ರಕ್ತ ಇರುತ್ತೆ, ಹೊಡಿಬೇಕು ಹಂಗೆ ಹಿಂಗೆ ಅಂತ ಇರುತ್ತೆ. ಆ ಥರ ನೋಡೋದಾದರೆ ನಮ್ಮ ಭೂವಿಯವರು ಸ್ವಲ್ಪ ರಾಜ್ಕೇದ್ಬಿಟ್ಟು ಬೌಲಿಂಗ್ ಮಾಡಿದ್ರೆ, ಅಂದರೆ ಅಟ್ಯಾಕ್ ಮಾಡಿದ್ರೆ ಸಾಕು, ಪಕ್ಕ ವಿಕೆಟ್ ಹೋಗುತ್ತೆ ಅಂತ ನನಗನ್ಸುತ್ತೆ. ಸೊ ಅದನ್ನು ನೋಡೋಕೆ ಸಖತ್ತಾಗಿರುತ್ತೆ. ಈ ಕಡೆ ನಮ್ಮ ಹೇಜಲ್ವುಡ್ ಏನು ಗೊತ್ತಾ, ಭೂವಿ ಮತ್ತು ಹೇಜಲ್ವುಡ್ದು ಟ್ಯಾಂಡಮ್ ಆಗಿ 2 ಓವರು ಪವರ್ ಪ್ಲೇಲಿ ಹಾಕ್ಸ್ಬೇಕು ಗುರು. ಆಮೇಲೆ ಬೇಕಿದ್ರೆ ಎಷ್ಟ್ದೇಲ್ ಅಣ್ಣ ಆಮೇಲೆ ಹಾಕಿದ್ರೆ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಕ್ರೂನಾಲ್ ಅಣ್ಣ ಒಂದು ಗ್ಯಾಪಲ್ಲಿ 1 ಓವರು ಪವರ್ ಪ್ಲೇಲಿ ಹಾಕಬೇಕು. ಸೊ ಈ ಥರ ಟ್ಯಾಕ್ಟಿಕ್ಸ್ ಮಾಡಬೇಕು, ಇಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಆ ಥರ ನೋಡೋಣ. ಈ ಕಡೆ ಹಸರಂಗ ಮತ್ತು ಮಹೇಶ್ ತೀಕ್ಷಣ ಇವ್ರ ವಿರುದ್ಧ ನಮ್ಮ ಪತಿಧರ್ ಅಣ್ಣ ಹೆಂಗೆ ಆಡ್ತಾರೆ ಅಂತ ನೋಡ್ಬೋದು, ಅದೂ ಮ್ಯಾಚಪ್ಪು ಚೆನ್ನಾಗಿರುತ್ತೆ. ಸ್ವಲ್ಪ ಈ ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಬರೋಣ ಗುರು. ಅಂದರೆ ಸ್ಟ್ಯಾಟ್ಸ್ ನೋಡೋದಾದರೆ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ RCB ವರ್ಸಸ್ ರಾಜಸ್ಥಾನ್ ರಾಯಲ್ಸ್ದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಏನು ಗುರು ಸ್ಟ್ಯಾಟ್ಸ್ ಇದೆ ಅಂತಂದರೆ 10 ಮ್ಯಾಚ್ ಆಡಿದ್ದೀವಪ್ಪ, 10ರಲ್ಲಿ 7 ನಾವು ಗೆದ್ದಿದ್ದೀವಿ, 3 ಅವ್ರು ಗೆದ್ದಿದ್ರೆ. ಸೊ ಅಡ್ವಾಂಟೇಜ್ ನಮಗೆ ಸ್ಟ್ಯಾಟ್ಸ್ ಮೂಲಕ ಹೋದರೆ 7 ಗೆದ್ದಿದ್ದೀವಿ ಅಂತಂದರೆ ಡಾಮಿನೇಟ್ ಮಾಡಿದ್ದೀವಿ ಅಂತ ಅರ್ಥ. ಆ್ಯಂಡ್ ಲಾಸ್ಟು 5 ಮ್ಯಾಚಸಲ್ಲಿ ನಾವು 3 ಗೆದ್ದಿದ್ದೀವಿ ಗುರು. ಲಾಸ್ಟ್ ಮ್ಯಾಚು ಗೆದ್ದಿದ್ದೀವಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ. ಸೊ ನಮ್ಮ RCB ಅವರು ಸ್ವಲ್ಪ ಅಡ್ವಾಂಟೇಜ್ ಅಂತೂ ಇದೆ ಗುರು. ಟೀಮು ಸಖತ್ತಾಗಿ ಕಾಣಿಸ್ತಾ ಇದೆ, ಸಾಲಿಡ್ ಆಗಿದೆ ಟೀಮು. ಯಾವುದೇ ಟೀಮ್ನ IPL ಅಲ್ಲಿ ಈಸಿಯಾಗಿ ತಗೊಳಕ್ಕೆ ಚಾನ್ಸ್ ಇಲ್ಲ, ತಗೊಳ್ಳಬಾರ್ದು. ನಮ್ಮವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ. ಯಾಕಂದರೆ ರಾಜಸ್ಥಾನ್ ರಾಯಲ್ಸ್ ಅವರ ಡಗೋಟಲ್ಲಿ ಏನೋ ಆ ಕಡೆ ಏನೋ ನಡೀತಾ ಇದೆ ಗುರು. ಯಾಕಂದರೆ ಸಂಜು ಸ್ಯಾಮ್ಸನ್ ಲಾಸ್ಟ್ ಓವರ್ ಅಂದರೆ ಸೂಪರ್ ಓವರ್ ಇರಬೇಕಾದ್ರೆ ನೀವು ಡಿಸ್ಕಸ್ ಮಾಡಿ ಅನ್ನೋ ಏನೋ ಕೈ ಮಾಡಿದ ಆ ವಿಡಿಯೋನು ವೈರಲ್ ಆಗ್ತಿದೆ. ಸೊ ಆ ಥರ ನೋಡಿದ್ರೆ ರಾಜಸ್ಥಾನ್ ರಾಯಲ್ಸು ಸ್ವಲ್ಪ ಕಳೆದೋಗಿದ್ದಾರೆ ಅಂತ ಹೇಳ್ಬೋದು. ಆ ಥರ ಆಗಿದೆ. ಡಗೋಟಲ್ಲಿ ಡ್ರೆಸ್ಸಿಂಗ್ ರೂಮಲ್ಲಿ ಏನೋ ಸ್ವಲ್ಪ ಆ ಕಡೆ ಅನ್ನಿಸ್ತಾ ಇದೆ. ಇನ್ನೊಂದೇನಪ್ಪ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಾವು ಟಾಸ್ ಗೆದ್ದರೆ ಬೌಲಿಂಗ್ ತಗೋತಾರೆ ಯೂಶಲಿ. ಸೊ ಬೌಲಿಂಗೇ ತಗೋಬೇಕು. ಫಸ್ಟ್ ಬೌಲಿಂಗ್ ತಗೋಕ್ಕಿಂತ ಮುಂಚೆ ಟಾಸ್ ಗೆಲ್ಬೇಕಪ್ಪ. ರಜತ್ ಪತಿಧರ್ ಅಣ್ಣ 3 ಟಾಸ್ ಸೋತಿದ್ದಾರೆ. ಅಂದರೆ 3 ಚಿನ್ನಸ್ವಾಮಿಯಲ್ಲಿ 3 ಮ್ಯಾಚ್ ಆಡಿದ್ದೀವಿ ಅಂದರೆ 3 ಮ್ಯಾಚ್ದು ಟಾಸ್ ಸೋತಿದ್ದಾರೆ ನಮ್ಮ ರಜತ್ ಅಣ್ಣ. ಸೊ ಅದಕ್ಕೆ ಟಾಸ್ ಗೆಲ್ಲಬೇಕು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗುರು, ಸೀರಿಯಸ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಪಿಚ್ಚು ಕೂಡ ರೀಡ್ ಮಾಡ್ರಪ್ಪ, ಸ್ವಲ್ಪ ಚೆನ್ನಾಗಿ ರೀಡ್ ಮಾಡಿ ಸಖತ್ತಾಗಿ ಆಡಲಿ. ಫಸ್ಟ್ ಮನೆಯಲ್ಲಿ ಹೋಮಲ್ಲಿ ಫಸ್ಟ್ ಮ್ಯಾಚ್ ಗೆಲ್ತಾರೆ. ಅಂದರೆ ಈ 4 ಮ್ಯಾಚಲ್ಲಿ 3 ಮ್ಯಾಚ್ ಸೋತಿದ್ದೀವಲ್ಲ, ಇದು 4ನೇ ಮ್ಯಾಚು, ಗೆಲ್ತಾರೆ ಅಂತ ನನಗೆ ಭರವಸೆ ಇದೆ. ನಿಮ್ಗೇನು ಅನಿಸುತ್ತೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಯಾವ ಮ್ಯಾಚಪ್ ನೋಡೋಕ್ಕೆ ನೀವು ಸ್ವಲ್ಪ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಅಂತ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬು ಎಲ್ಲ ಮಾಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.